ಜೀವ ಕೊಡೋ ತಾಯಿಯ ಮನಸ್ಸಲ್ಲಿ ಜೀವ ತೆಗೆಯೋ ಮೃಗನೂ ಇರುತ್ತೆ. ನನ್ನ ಎದೆಯೊಳಗೆ ಮಲಗಿರೋ ಮೃಗನ ಎಬ್ಬಿಸಬೇಡಿ, ಅದರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಮಗನಿಗೋಸ್ಕರ ತಾಯಿನೂ ಮೃಗ ಆಗ್ತಾಳೆ ಅನ್ನೋ ಸತ್ಯನ ಮರಿಬೇಡಿ. ನೋಡು, ನಾನ್ ಅಮ್ಮ, ಈ ಕುಲಗೆಟ್ಟೋಳ ಜೊತೆ ಏನಮ್ಮ ಮಾತು? ನಡಿ ಹೋಗೋಣ, ನಡಿಮಾ. ನಿಮ್ ಪಾರುನ ಕ್ಷಮಿಸ್ಬಿಡಿ. ಮದ್ವೆ ದಿನ ಜೀವಮಾನ ಪೂರ್ತಿ ನಿಮ್ ತಾಯಿಗೆ ಎದುರಾಡೋದಿಲ್ಲ ಅಂತ ಮಾತು ಕೊಟ್ಟಿದ್ದೆ, ಭಾಷೆ ಕೊಟ್ಟಿದ್ದೆ. ಇವತ್ತ ಆ ಮಾತನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಓಕೆ ದೆನ್. ನೀವಿಷ್ಟು ಸಿಂಪಲ್ ಅಂತ ಗೊತ್ತೇ ಇರಲಿಲ್ಲ. ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಅಖಿಲ್ ಅವ್ರನ್ನ ಕೇಳಿದೆ ಅಂತ ಹೇಳಿ. ಐ ವಿಲ್ ಗೆಟ್ ಇನ್ ಟಚ್ ವಿತ್ ಯು. ಓಕೆ, ಸಿ ಯು ದೆನ್. ಬಾಯ್ ಸರ್. ಬಾಯ್. ಈ ಕಳ್ಳ ಕೊಲೆಗಾರನ್ಗೂ ನನ್ ಗಂಡನ್ಗೂ ಏನ್ ಸಂಬಂಧ? ಮಾತಾಡ್ತಿರೋದ್ ನೋಡಿದ್ರೆ ತುಂಬಾ ಹತ್ರದವ್ರು, ಪರಿಚಯದವ್ರು ಅನ್ಸುತ್ತಲ್ಲ. ನನ್ ಗಂಡ ಅಂತವ್ರ? ದ್ಯಾವ್ರೆ, ಏನಪ್ಪ ಇದಲ್ಲ? ಚಿನ್ನು, ಆ ಕಳ್ಳನ ಮಗ ಏನಾದ್ರು ಕಣ್ಣು ಕಾಣಿಸ್ಕೊಂಡ್ನಾ? ಇಲ್ಲ. ಏ ದಡ್ಡಿ, ನಿನ್ಗಿನ್ನೂ ಅವನ್ ಬಗ್ಗೆ ಭಯ ಹೋಗಿಲ್ವಾ? ಸರಿ ಬಾ, ಇವತ್ತಲ್ದೆ ಹೋದ್ರೆ ನಾಳೆ ಯಾವತ್ತಾದ್ರೂ ಸಿಗ್ತಾನೆ. ಅವಾಗ ಅವನಿಗೆ ಚೆನ್ನಾಗಿ ಮಾಡ್ತೀನಿ. ಬಾ. ಕೂತ್ಕೊಂಡಿಯ ಸರಿಯಾಗೆ? ಹುಷಾರು. ಮೂರ್ತಿಗಳೇ, ಎಲ್ಲ ನಿಮ್ಮ ಜವಾಬ್ದಾರಿ. ಅಡಿಗೆ ವಿಷಯದಲ್ಲಿ ಏನು ಕಂಪ್ಲೇಂಟ್ ಬರಬಾರ್ದು. ಓಕೆ. ಕಲ್ಪನಾ, ಮೇಜರ್ ಕೆಲಸಗಳೆಲ್ಲ ಮುಗೀತು. ಇನ್ನು ಸಣ್ಣ ಪುಟ್ಟ ಕೆಲಸಗಳು ನೋಡ್ಕೋ, ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ಕೆಲಸಗಳು ಎಲ್ಲಿ ಮುಗೀತು ಕೈಲಾಶ್? ಶಾಸ್ತ್ರದ ಪ್ರಕಾರ ಹೆಣ್ಣಿನ ಮನೆಯವರು ಗಂಡಿನ ಮನೆಗೆ ಹೋಗಿ ನಿಶ್ಚಿತಾರ್ಥಕ್ಕೆ ಬನ್ನಿ ಅಂತ ಎಲ್ರನ್ನೂ ಕರೆದು ಬರಬೇಕು. ಹೌದಲ್ವಾ? ಎಂಗೇಜ್ಮೆಂಟ್ ಹತ್ರ ಬಂದೇ ಬಿಡ್ತು. ಡಿಲೇ ಮಾಡಿದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾಳೆನೇ ಹೋಗಿ ಅವ್ನ ಇನ್ವೈಟ್ ಮಾಡು. ನಾಳೆ ಹೋಗೋದೇನೋ ಸರಿ, ಆದ್ರೆ ನಿನ್ ಮಗಳು ನಾಳೆ ಹೊರಗಡೆ ಹೋಗೋ ಕಾರ್ಯಕ್ರಮ ಇಟ್ಕೊಂಡಿದ್ದಾಳೋ ಏನೋ, ಆ ದೇವ್ರಿಗೆ ಗೊತ್ತು.
ಮೊದಲು ಅವಳಿಗೆ ಹೇಳಿ ಒಪ್ಸು. ಮದುವೆಗಿಂತ ದೊಡ್ಡ ಕಾರ್ಯಕ್ರಮ ಏನಿರುತ್ತೆ ಅವಳನ್ನ ನಾನು ಒಪ್ಪಿಸ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಬಂದಿದ್ದೀನಿ. ಹೇಳ್ಪಪ್ಪ. ಹಾಯ್. ಹಾಯ್ ಗೊಂಬೆ, ನಾಳೆ ನೀನು ಎಲ್ಲೂ ಹೋಗೋ ಹಾಗಿಲ್ಲ, ಮನೇಲೇ ಇರಬೇಕು. ಇದ್ದಕ್ಕಿದ್ದಾಗೆ ಎಲ್ಲೂ ಹೋಗ್ಬೇಡ ಅಂದ್ರೆ ಯಾರು ಕೇಳ್ತಾರೆ? ನಾನು ಆಗ್ಲೇ ಹೇಳಿಲ್ವಾ ಕೈಲಾಶ್, ನಿನ್ ಮಗಳು ಹೊರಗಡೆ ಹೋಗೋ ಕಾರ್ಯಕ್ರಮ ಏನಾದ್ರೂ ಇಟ್ಕೊಂಡಿರ್ತಾಳೆ ಅಂತ? ಮಾ, ಏನೇನೋ ಮಾತಾಡ್ಬೇಡ. ನಾಳೆ ನಮ್ಮನೇಲಿ ಅಂತ ವಿಶೇಷ ಏನು ಅಂತ ಕೇಳ್ದೆ ಅಷ್ಟೇ. ಗೊಂಬೆ, ಶಾಸ್ತ್ರದ ಪ್ರಕಾರ ಹುಡುಗನ ಮನೆಗೆ ಹೋಗಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಬನ್ನಿ ಅಂತ ನಾವು ಹೋಗಿ ಕರಿಬೇಕು. ಅದಕ್ಕೆ ನಾವೆಲ್ಲರೂ ನಾಳೆ ನಿಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಿಶ್ಚಿತಾರ್ಥಕ್ಕ? ಅದಕ್ಕೇನಂತೆ? ಹೌದು, ಅದಕ್ಕೋಸ್ಕರ ನಾಳೆವರೆಗೂ ಯಾಕೆ ಕಾಯ್ಬೇಕು? ಇವತ್ತೇ ಹೋಗೋಣ. ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಅಂತ ಇರುತ್ತೆ. ನಾಳೆ ಒಳ್ಳೆ ದಿನ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಾಳೆ ಹೋಗೋಣ. ಓಕೆ, ಯಾವಾಗ ಕರೆದ್ರು ನಾನಂತೂ ರೆಡಿ. ಪಾಪ, ನಾಳೆ ಚಿನ್ನೂ ಕರ್ಕೊಂಡು ಹೋಗೋಣ. ಶೋರ್ಲಿ, ಕರ್ಕೊಂಡು ಹೋಗೋಣ. ಥ್ಯಾಂಕ್ಸ್ ಮಾವ. ರೈಟ್ ಟೈಮಲ್ಲಿ ನೀವು ಮೂವ್ ಮಾಡದೆ ಹೋದಿದ್ರೆ ನಮ್ಗೆ ಕಾಂಟ್ರಾಕ್ಟೇ ಮಿಸ್ ಆಗ್ತಿತ್ತೇನೋ. ಜಾಸ್ತಿ ಹೊಗಳ್ಬೇಡ ಚಂದನ್, ನೀನು ವಹಿಸಿರೋ ಕೆಲಸನ ನಾನು ಆನೆಸ್ಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಮಾವ, ನೀವು ಸಿಗರೇಟ್ ಸೇರ್ತೀರಾ? ಮದುವೆಗೆ ಮುಂಚೆ ತುಂಬ ಸೇರ್ತಾ ಇದ್ದೆ. ಮದುವೆ ಆದಮೇಲೆ ಶ್ವೇತನ ಕಾಟಕ್ಕೆ ನಿಲ್ಸಿದ್ದೀನಿ. ಈಗೇನಾದರೂ ಸಿಗರೇಟ್ ಸೇದಿದ್ರೆ ಶ್ವೇತ ರೂಮ್ ಒಳಗೆ ಸೇರಿಸಲ್ಲ ಅಷ್ಟೇ. ಓಕೆ, ಸ್ವಲ್ಪ ಕುಮುದತ್ತೆ ಕರಿತೀರಾ? ಯಾಕೆ, ನೀನು ಒಳಗಡೆ ಬರೋದಿಲ್ವಾ? ಇಲ್ಲ, ಆಫೀಸಿಗೆ ಟೈಮ್ ಆಗಿದೆ, ಲೇಟ್ ಆಗುತ್ತೆ, ಅರ್ಜೆಂಟ್ ಕೆಲಸ ಇದೆ. ಹೋಗ್ಬಿಟ್ಟು ಕುಮುದತ್ತೆ ಕಳಿಸಿ ಪ್ಲೀಸ್. ಸರಿ. ಚಂದು, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ದೇನೆ. ಕಾರ್ ಕೀ ಕೊಡು. ತೊಗೊಳ್ಳಿ. ಥ್ಯಾಂಕ್ ಯು. ಬಾಯ್. ಬಾಯ್. ಚಂದು, ಹೊರಡೋಣವಾ? ಬನ್ನಿ ಅತಿ, ಕೂತ್ಕೊಳ್ಳಿ. ನಾನು ನೋಡಿದ ನಿಜಾನ ನನಗೆ ನನ್ನ ಕಣ್ಣೇ ನಂಬಕ್ಕಾಯ್ತಾ ಇಲ್ಲ. ಆತ್ಮಲಿಂಗೇಶ್ವರ, ಏನಪ್ಪ ಇದೆಲ್ಲ? ಅವ್ರು ಯಾಕೆ ಕಳ್ಳನ ಸವಾಸ ಮಾಡವ್ರೆ? ಅವ್ರು ಮಾತಾಡ್ತಿದ್ದಿದ್ದು ನೋಡಿದ್ರೆ ತುಂಬ ಪರಿಚಯದವ್ರು ಅನ್ನಿಸ್ತಿತ್ತು. ನಗ್ನಗ್ತಾ ಬೇರೆ ಮಾತಾಡ್ತಿದ್ರು. ಅವ್ರು ನನ್ನ ಲಗ್ನ ಆಗಿದ್ದು ನನ್ನ ಒಡವೆ ದುಡ್ಡುಗೋಸ್ಕರನ? ಆ ಕಳ್ಳಂಗೆ ಹೇಳಿ ನನ್ನ ಸಾಯಿಸಿ ನನ್ನ ಒಡವೆ ದುಡ್ಡನ್ನೆಲ್ಲ ದೋಚಿದ್ರ?
ಅಯ್ಯೋ ನಾನು ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತೀವಿ? ಏನು ನಂಬೋದು ಏನನ್ನು ಬಿಡೋದು, ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದು? ಅಯ್ಯೋ ದೇವ್ರೆ, ನಂಗೊಂದು ತಿಳಿತಿಲ್ಲ. ಅವತ್ತು ಅವ್ರು ಬರ್ದೇ ಹೋಗಿದ್ರೆ ನಾನು ಬಾಳೆ ಸುಡ್ಗಾಡಾಗೋಗ್ತಿತ್ತು. ದ್ಯಾವ್ರಾಗ ಬಂದು ದ್ಯಾವ್ರ ಮುಂದೆ ನಂಗೆ ತಾಳಿ ಕಟ್ಟಿ ಕಾಪಾಡಿದ್ರು. ಅಂಥ ದ್ಯಾವ್ರನ್ನ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ. ಪಾರ್ವತಿ, ಯಾಕೆ ಅಳ್ತಿದೀಯಮ್ಮ? ಇದರಲ್ಲಿ ನಿಂದೇನಿದೆ ತಪ್ಪು? ತಪ್ಪು ಮಾಡಿದವರು ಅವರು, ಅದನ್ನ ನೀನು ಅವ್ರಿಗೆ ತೋರಿಸಿಕೊಟ್ಟಿದೀಯ ಅಷ್ಟೇ. ನೋಡಮ್ಮ, ತಪ್ಪು ಮಾಡೋದು ಬೇರೆ, ಆದರೆ ಬೇರೆಯವರ ತಪ್ಪನ್ನು ವಹಿಸ್ಕೊಳ್ಳೋದು ಸಹಿಸ್ಕೊಳ್ಳೋದು ಅದು ಒಂದು ದೊಡ್ಡ ತಪ್ಪೇ. ಮನುಷ್ಯನಿಗೆ ಆತ್ಮಗೌರವ ಮುಖ್ಯ ಅಮ್ಮ. ಅದಕ್ಕೆ ಧಕ್ಕೆ ಬಂದಾಗ ಎಂಥ ಮನುಷ್ಯನು ಎದುರು ನಿಲ್ತಾನೆ. ಅದನ್ನೇ ನೀನು ಮಾಡಿದೀಯ ಅಷ್ಟೇ. ಇದನ್ನ ಯಾವತ್ತೂ ಮಾಡಬೇಕಾಗಿತ್ತು, ಇವತ್ತು ಮಾಡಿದೀಯ ಅಷ್ಟೇ. ನೀವೇನೇ ಹೇಳಿ ಮಾವ, ಅತ್ತೆಗೆ ನಾನು ಎದುರು ಮಾತಾಡಿದ್ದು ತಪ್ಪು. ನಮ್ಮ ಮದುವೆ ಆಗಿದ್ದ ದಿವಸ ನಿಮ್ಮ ಮಗಂಗೆ ನಾನು ಮಾತು ಕೊಟ್ಟಿದ್ದೆ, ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅತ್ತೆ ಮಾತಿಗೆ ಎದುರಾಡೋದಿಲ್ಲ ಅಂತ. ಇವತ್ತು ಆ ಮಾತು ಮುರಿದ್ಬಿಟ್ಟೆ. ನನ್ನ ಮಗನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ನೀನು ಕೇಳಬಾರ್ದ ಮಾತೆಲ್ಲ ಕೇಳಬೇಕಾಗಿಲ್ಲಮ್ಮ. ನನ್ನ ಪ್ರಕಾರ ತಪ್ಪು ನಿನ್ನದೇ. ಅವರ ಕೆಟ್ಟತನ, ಅವರು ಮಾಡಿದ ಅವಮಾನ, ಅವರು ಕೊಟ್ಟ ಚಿತ್ರಹಿಂಸೆನ ಇಷ್ಟು ವರ್ಷ ಮೌನವಾಗಿ ಸಹಿಸಿಕೊಂಡು ಬಂದಿದೆಯಾ ನೋಡು. ಇದೇ ನೀನು ಮಾಡಿದ ದೊಡ್ಡ ತಪ್ಪು. ಮಾವ, ನಂಗೆ ಯಾಕೋ ಅತ್ತೆ ಹತ್ರ ಹೋಗಿ ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಡೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಆ ತಪ್ಪಾತ್ರ ಮಾಡಬೇಡಮ್ಮ ಪಾರ್ವತಿ. ನಿನ್ನ ಒಳ್ಳೆತನಕ್ಕೆ ಈ ಮನೆಯಲ್ಲಿ ಯಾವ ಬೆಲೆನೂ ಇಲ್ಲ ಅಂತ ಇಷ್ಟು ವರ್ಷ ಆದ್ರೂ ನಿನಗೆ ಅರ್ಥ ಆಗ್ಲಿಲ್ಲಮ್ಮ. ನನಗೆ ಆಶ್ಚರ್ಯ, ಬೇಸರ ಎರಡೂ ಒಟ್ಟಿಗೆ ಆಗ್ತಾ ಇದೆ ಅಲ್ಲಮ್ಮ. ನೀನು ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಅದು ನೀನು ವೀಕ್ನೆಸ್ ಅಂತ ತಿಳ್ಕೊತಾರೆ. ನೀನು ಗಟ್ಟಿ ಮನಸ್ಸಿನೊಳಾಗಿರ್ಬೇಕು ಪಾರ್ವತಿ. ಓಹೋ, ಹೀಗೆ ಸಮಾಚಾರ. ನನ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅವಳಿಗೆ ಧೈರ್ಯ ಎಲ್ಲಿಂದ ಬಂತು ಅನ್ಕೊಂಡೆ. ಈಗ ಅರ್ಥ ಆಗ್ತಿದೆ.